ಪ್ರಜ್ವಲ್ ತಾತನಿಗೆ ತಕ್ಕ ಮೊಮ್ಮಗ ಆಗ್ಲಿಲ್ಲ, ಬದಲಿಗೆ ತಂದೆಗೆ ತಕ್ಕ ಮಗನಾಗ್ತಾನೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಶಾಸಕ ಎಚ್.ಸಿ. ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ಹಿಂದೆ ಕುಮಾರಸ್ವಾಮಿ ಹೇಳಿದ್ರು, ನಾನು ದಾರಿ ತಪ್ಪಿದ್ದೆ, ಬಳಿಕ ನನ್ನ ಶ್ರೀಮತಿ ನನ್ನನ್ನ ಎಚ್ಚರಿಸಿದ್ರು ಅಂತ. ಹಾಗೆ ನೂಲಿನಂತೆ ಸೀರೆ ಅಲ್ವಾ ಅಂತ ಬಾಲಕೃಷ್ಣ ಲೇವಡಿ ಮಾಡಿದ್ದಾರೆ. ಪ್ರಜ್ವಲ್ ತಾತನಿಗೆ ತಕ್ಕ ಮೊಮ್ಮಗ ಆಗಿದ್ರೆ ಇದೆಲ್ಲ ಆಚೆ ಬರ್ತಾ ಇರಲಿಲ್ಲ. ತಂದೆಗೆ ತಕ್ಕ ಮಗ ಆಗಿರೋದ್ರಿಂದ ಇವೆಲ್ಲ ಆಚೆ ಬರ್ತಾ ಇದೆ. ಪ್ರಜ್ವಲ್ಗೆ ಟಿಕೆಟ್ ಕೊಡದಿದ್ರೆ ಯಾವುದು ಆಚೆ ಬರ್ತಾ ಇರಲಿಲ್ಲ. ಪ್ರಜ್ವಲ್ ಹಗರಣಗಳು ಅಮಿತ್ ಶಾಗೆ ಗೊತ್ತಿತ್ತು. ಇದೇ ಕಾರಣಕ್ಕೆ ಅಮಿತ್ ಶಾ ಟಿಕೆಟ್ ಬೇಡ ಅಂತ ದೇವೇಗೌಡರು ಮೊಮ್ಮಗನ ವ್ಯಾಮೋಹದಿಂದ ಟಿಕೆಟ್ ಕೊಟ್ರು ಅಂತ ರಾಮನಗರದಲ್ಲಿ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಸಿಡಿ ಮಾಡ್ಸಕ್ಕೆ ತನ್ನ ಮಗ ಸಿಡಿ ಮಾಡವನೆ ಅಂತ ಗೊತ್ತಿದ್ರು, ತನ್ನ ಮೊಮ್ಮಗ ಸಿಡಿ ಮಾಡವನೆ ಅಂತ ಗೊತ್ತಿದ್ರು. ದೇವೇಗೌಡರಿಗೆ ಪುತ್ರ ವ್ಯಾಮೋಹ ಯಾಕೆ ಬೇಕಾಗಿತ್ತು? ಯಾಕೆ ಟಿಕೆಟ್ ಕೊಡಬೇಕಾಗಿತ್ತು? ಟಿಕೆಟ್ ಕೊಡದೇ ಇವೆಲ್ಲ ಆಚೆನೆ ಬರ್ತಿರ್ಲಿಲ್ಲ. ಗೊತ್ತಿತ್ತು. ಅಮಿತ್ ಶಾ ಹೇಳವ್ರೆ, ಟಿಕೆಟ್ ಕೊಡಬೇಡ್ರಿ, ಇವಂದು ಹಿಂಗೈತೆ, ಹಗರಣ ಐತೆ, ಇವಂದೆಲ್ಲ ನಮಗೆಲ್ಲ ಸಿಡಿ ಗಿಡಿ ಎಲ್ಲ ನಮ್ಗೆ ಕೊಟ್ಟವ್ರು ನಮ್ಮ ಕೈಗೆ ಅಂತ ಅಮಿತ್ ಶಾ ಹೇಳಿದ್ರು ಕೂಡ ದೇವೇಗೌಡರಿಗೆ ಆ ಥರ ವ್ಯಾಮೋಹ ಯಾಕೆ ಬೇಕಾಗಿತ್ತು? ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಬೋದಾಗಿತ್ತಲ್ವಾ? ಅದನ್ನು ನೀವು ಯಾರು ಬಿಂಬಿಸಲ್ಲ. ಮಾಧ್ಯಮದವರು ಕಾಂಗ್ರೆಸ್ನವ್ರನ್ನ ವಿಲನ್ ಮಾಡಕ್ಕೆ ಹೊಂಟಿದ್ದೀರಾ. ಮಾಡಿದವರು JDSನವರು, ಸಿಡಿನ ಆಚೆಗೆ ಬಿಟ್ಟವನು BJP ದೇವರಾಜೇಗೌಡ, ವಿಲನ್ ಆಯ್ತಿರೋರು ಕಾಂಗ್ರೆಸ್ನವರು. ಇದು ಯಾವುದ್ರಿ ನ್ಯಾಯ? ಇದು ಮಾಡಿದವನು JDSನವನು ಪ್ರಜ್ವಲ್ ರೇವಣ್ಣ, ಆ ಸಿಡಿ ಇಟ್ಕೊಂಡು ಓಡಾಡಿದವನು ದೇವರಾಜೇಗೌಡ BJP ಅವನು. ಈಗ ನಾವು ಅನುಭವಿಸ್ತಾ ಇರೋರು ನಾವು ಕಾಂಗ್ರೆಸ್ನವರು, DK ಶಿವಕುಮಾರ್ ಅವರು. ನಾವೇನು ಸಿಡಿ ಫ್ಯಾಕ್ಟ್ರಿ ಇಟ್ಕೊಂಡಿದ್ದೀವ? ಇವರೆಲ್ಲ ಮಾಡಿ ನಮ್ಗೆ ಕೊಡಿ ಅಂತ. ಹಾಂ, ಏನಂತ? ಹಾಂ, ಕುಮಾರಸ್ವಾಮಿದು ಐತೆ ಕೊಡ್ತೀವಿ ಅಂತ ಕೇಳಿ. ಸ್ವಲ್ಪ ಮಾಜಿ ಮುಖ್ಯಮಂತ್ರಿಗಳು ಗೌರವಕ್ಕೆ ತಕ್ಕಂತೆ ಮಾತಾಡೋದು ಕಲ್ತ್ಕೊಳ್ಳಿ ಅಂತ ಹೇಳ್ರಿ ಕುಮಾರಸ್ವಾಮಿ ಅವ್ರಿಗೆ. ರೀ, 2 ಸಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಒಳ್ಳೆ ಇನ್ನೂ ಚಿಲ್ಲರೆ ಹುಡುಗರು ಮಾತಾಡ್ತಕ್ಕಂಥದ್ದನ್ನು ಬಿಡಕ್ಕೆ ಹೇಳ್ರಿ, ದಯಮಾಡಿ ಅವ್ರಿಗೆ ಬಿಡಕ್ಕೆ ಹೇಳ್ರಿ. ಎಲ್ಲ ವಿಚಾರಕ್ಕೂ ಬರೋದೆ, ಎಲ್ಲ ವಿಚಾರಕ್ಕೂ ಮೂಗು ತೋರಿಸೋದೆ. ಹೌದು, ನಾನು ದಾರಿ ತಪ್ಪಿದ ಮಗ. ಒಪ್ಕೊಂಡವ್ರಲ್ರಿ, ದಾರಿ ತಪ್ಪಿದ ಮಗ ನಾನು. ನನಗೆ ನಮ್ಮ ಶ್ರೀಮತಿಯವರು ಎಚ್ಚರಿಸಿದ್ರು. ನೂಲಿನಂತೆ ಸೀರೆ ಅಲ್ವೇನ್ರಿ? ತಂದೆಗೆ ತಕ್ಕ ಮಗ ಆಗಲಿಲ್ಲ ಅವನು, ತಾತಂಗೆ ತಕ್ಕ ಮಗ ಆಗಲಿಲ್ಲ ಅವನು. ತಂದೆಗೆ ತಕ್ಕ ಮಗ ಆಗೋದ? ತಾತಂಗೆ ತಕ್ಕಂತೆ ಮಗ ಆಗಿದ್ರೆ, ತಾತಕ್ಕೆ ತಕ್ಕಂಥ ಮೊಮ್ಮಗ ಆಗಿದ್ರೆ ಇದು ಬರ್ತಿರಲಿಲ್ಲ ಆಚೆ, ಇದೆಲ್ಲ ಆಯ್ತಿರಲಿಲ್ಲ. ತಂದೆಗೆ ತಕ್ಕ ಮಗ ಆಗಿರೋದ್ರಿಂದ ಇವೆಲ್ಲ ಆಚೆ ಬರ್ತಾವ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.